ಪ್ರೀತಿಯ ವೀಕ್ಷಕರೆಲ್ಲರಿಗೂ ಜ್ಞಾನವೇ ಜ್ಯೋತಿ ಚಾನಲ್ಗೆ ಸ್ವಾಗತ. ಸಮಾಜದ ಹಿತದೃಷ್ಟಿಯಿಂದ ನಮ್ಮ ಒಂದು ಕಿರುದೃಷ್ಟಿಯ ಈ ಸಣ್ಣ ಪ್ರಯತ್ನ. ಇನ್ನಷ್ಟು ವಿಡಿಯೋಗಳಿಗಾಗಿ ಕೆಳಗೆ ಕೊಟ್ಟಿರುವ ಸಬ್ಸ್ಕ್ರೈಬ್ ಬಟನನ್ನು ಒತ್ತಿ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನನ್ನು ಒತ್ತಿ ಆಲ್ ಸೆಲೆಕ್ಟ್ ಮಾಡಿ. ಎಲ್ಲ ಮುದ್ದು ಪುಟಾಣಿಗಳಿಗೂ, ಮಕ್ಕಳಿಗೂ ಮತ್ತು ಬಂಧು ಮಿತ್ರರಿಗೂ, ಆತ್ಮೀಯರಿಗೂ ಮಕ್ಕಳ ದಿನಾಚರಣೆಯ ತುಂಬು ಹೃದಯದ ಶುಭಾಶಯಗಳು. ಮಗುವು ಹುಟ್ಟುತ್ತಲೇ ಏನನ್ನೂ ತಿಳಿದುಕೊಂಡು ಬರುವುದಿಲ್ಲ. ಅದು ಬೆಳೆಯುತ್ತಾ ತಾಯಿಯಿಂದ, ತಂದೆಯಿಂದ, ಅಜ್ಜ ಅಜ್ಜಿ, ಸಂಬಂಧಿಕರಿಂದ, ನೆರೆಹೊರೆಯವರಿಂದ, ಸಮಾಜದಿಂದ, ವ್ಯವಹಾರದಿಂದ ಹೀಗೆ ಸಾಕಷ್ಟು ತನ್ನ ಜೀವನದಲ್ಲಿ ಕಲಿಯುತ್ತಾ ಹೋಗುತ್ತದೆ. ಮಗುವಿನ ಮನಸ್ಸು ತುಂಬ ಮುಗ್ಧವಾಗಿರುತ್ತದೆ. ಹುಟ್ಟಿದಾಗ ಪ್ರಾರಂಭದಿಂದಲೇ ಅಳುವ ಮಗು ಮುಂದೆ ಹಸಿವಾದಾಗ ಅಳುತ್ತದೆ, ನಂತರ ಆಟಿಕೆಗಾಗಿ ಅಳುತ್ತದೆ, ಯಾವುದೋ ವಸ್ತು ಬೇಕೆನಿಸಿದಾಗ ಅಳಲು ಪ್ರಾರಂಭಿಸುತ್ತದೆ. ಅಳುವಿನ ಮೂಲಕ ತನಗೆ ಬೇಕಾದುದನ್ನು ತಾನು ಪಡೆದುಕೊಳ್ಳುತ್ತದೆ, ತನಗಾಗಿ ಅಳುತ್ತದೆ. ಸಿಕ್ಕಿದ ಯಾವುದೇ ವಸ್ತುವನ್ನು ಬಾಯಿಗೆ ಹಾಕಿಕೊಳ್ಳುತ್ತದೆ ಮತ್ತು ತಿನ್ನುವುದನ್ನು, ತಿನ್ನಲಾಗದದ್ದನ್ನು ಬಾಯಿಗೆ ಹಾಕಿಕೊಳ್ಳುವ ಮೂಲಕ ತಿನ್ನುವ ಭಾವದ ಜೊತೆಗೆ ತನ್ನದೆಂದು ಹತೋಟಿ ಸಾಧಿಸುವ ಭಾವವು ಮಗುವಿನಲ್ಲಿ ಕೆಲಸ ಮಾಡುತ್ತದೆ. ಎಲ್ಲವನ್ನೂ ಕುತೂಹಲದಿಂದ ನೋಡುವ, ಪ್ರಶ್ನಿಸಿ ತಿಳಿದುಕೊಳ್ಳುವುದರ ಜೊತೆಗೆ ಆ ಎಲ್ಲದರ ಮೇಲೆ ಹತೋಟಿ ಸಾಧಿಸುವ ಯತ್ನ ಮಗುವಿನ ಮನಸ್ಸಿನಲ್ಲಿ ಮೂಡುತ್ತದೆ. ಹೀಗೆ ಮಗುವಿಗೆ ನೋಡಿದ್ದೆಲ್ಲವೂ ಬೇಕು ಮತ್ತು ಅವುಗಳನ್ನು ಮತ್ತಾರೂ ಹೊಂದದಂತೆಯೂ ಇರಬೇಕು ಎನ್ನುವ ಸ್ವಕೇಂದ್ರಿತ ಭಾವವು ಮಗುವಿನಲ್ಲಿ ಬೆಳೆಯುತ್ತಾ ಹೋಗುತ್ತದೆ. ಮನೆಯೇ ಮೊದಲ ಪಾಠಶಾಲೆ, ತಾಯಿಯೇ ಮೊದಲ ಗುರು ಎಂಬಂತೆ ಮನೆಯ ಶಿಕ್ಷಣವು ಶಾಲೆಯ ಶಿಕ್ಷಣಕ್ಕೆ ಒಂದು ಅಡಿಪಾಯವಿದ್ದಂತೆ ಮತ್ತು ದಿಕ್ಸೂಚಿಯೂ ಕೂಡ ಹೌದು. ಮಗುವಿನ ಎಳೆಯ ಮೆದುಳನ್ನು ಮಾರ್ಧವ ಮಾತುಗಳಿಂದ ಸ್ಪರ್ಶಿಸಿ ಮೀಟುವ ಕಾರ್ಯವನ್ನು ತಾಯಿಯಷ್ಟು ಚೆನ್ನಾಗಿ ನಿರ್ವಹಿಸಲು ಮತ್ತಾರಿಂದಲೂ ಸಾಧ್ಯವಾಗದು. ಅತೀವ ಚಂಚಲವೂ, ಅತ್ಯಂತ ಏಕಾಗ್ರವೂ, ಅತ್ಯಂತ ಹಠಮಾರಿಯೂ ಮತ್ತು ಅತಿ ಉದಾರಿಯೂ ಆದ ಎಳೆಯ ಮಕ್ಕಳ ಮೆದುಳು ಯಾವುದೇ ವಿಮರ್ಶೆ, ಚಿಂತನೆಗೆ ಒಳಪಡದೆ ಕೇವಲ ಸ್ವೀಕರಿಸುವ ಇಲ್ಲವೇ ಕೇವಲ ನಿರಾಕರಿಸುವ ಗುಣವನ್ನು ಹೊಂದಿರುತ್ತದೆ. ಸಂಸ್ಕಾರವನ್ನು ಪ್ರದಾನಿಸುವ ವ್ಯವಸ್ಥೆಯೇ ಶಿಕ್ಷಣವಾಗಿದೆ. ಈ ಶಿಕ್ಷಣದ ಪ್ರಾರಂಭಿಕ ಹಂತ ಮನೆಯಲ್ಲಿ ಪೂರೈಸಲ್ಪಟ್ಟರೆ ಮುಂದಿನ ಹಂತದ ಶಿಕ್ಷಣವು ಗುರುಕುಲ ಶಾಲೆಯಲ್ಲಿ ಲಭಿಸುತ್ತದೆ. ಮಗುವಿಗೆ ತಾಯಿ ಭಾಷೆಯನ್ನು ಕಲಿಸಿದರೆ ಇಲ್ಲಿ ಮಗುವು ಕೆಟ್ಟ ಶಬ್ದವನ್ನಾಗಲಿ ಅಪಶಬ್ದವನ್ನಾಗಲಿ ಉಚ್ಚರಿಸದಂತೆ ಆಕೆಯು ಎಚ್ಚರಿಕೆ ವಹಿಸುತ್ತಾಳೆ ಮತ್ತು ಹಾಗೆ ಉಚ್ಚರಿಸಿದಾಗ ಸಿಟ್ಟಾಗುತ್ತಾಳೆ, ಜೋರು ಮಾಡುತ್ತಾಳೆ, ತಿದ್ದುತ್ತಾಳೆ. ಭಾಷೆಯ ಕಲಿಕೆಯಲ್ಲಿ ಇವೆಲ್ಲವೂ ಕೂಡ ಸಂಸ್ಕಾರದ ಒಂದು ಭಾಗವೇ ಆಗಿದೆ. ಮುಂದಿನ ಹಂತದಲ್ಲಿ ಮಗು ಭಾಷೆಯನ್ನು ಶಾಲೆಯಲ್ಲಿ ಕಲಿಯುತ್ತದೆ. ಅಲ್ಲಿ ಅದು ಸೂಕ್ತ ಶಬ್ದಗಳ ಬಳಕೆ, ಶಬ್ದಗಳನ್ನು ಸೂಕ್ತವಾಗಿ ಬಳಸಿ ವಾಕ್ಯ ರಚನೆಯ ಬಗ್ಗೆ ಇತ್ಯಾದಿ ಭಾಷೆಯ ಶಾಸ್ತ್ರ ಸಂಬಂಧಿ ಆಯಾಮಗಳಲ್ಲಿ ಭಾಷೆಯನ್ನು ಕಲಿಯುತ್ತದೆ. ಮನೆಯಲ್ಲಿ ಅಪಶಬ್ದ, ಕೆಟ್ಟ ಶಬ್ದ ಇತ್ಯಾದಿ ಬಳಸದಂತೆ ಒಂದು ರೀತಿಯ ಭಾಷಾ ಸಂಸ್ಕಾರ ದೊರೆತರೆ ಶಾಲೆಯಲ್ಲಿ ಅಸೂಕ್ತ ಶಬ್ದ ಬಳಕೆ, ಅಶಾಸ್ತ್ರೀಯ ವಾಕ್ಯ ರಚನೆ ಇತ್ಯಾದಿ ಮಾಡದಂತೆ ಇನ್ನೊಂದು ಬಗೆಯ ಭಾಷಾ ಸಂಸ್ಕಾರ ಮಗುವಿಗೆ ದೊರಕುತ್ತದೆ. ಮಗುವಿಗೆ ಕೈಗೆ ಸಿಕ್ಕಿದ ಎಲ್ಲ ವಸ್ತುಗಳು ಆಟಿಕೆಗಳಾಗಿ ಮಗುವು ಅದನ್ನು ಬಳಸಿಕೊಳ್ಳುತ್ತದೆ. ತಾಯಿಗೆ ಕೈಗೆ ಸಿಕ್ಕಿದ ಎಲ್ಲ ವಸ್ತುಗಳು ಮಗುವಿಗೆ ಶಿಕ್ಷಣ ನೀಡುವ ಪರಿಕರಗಳಾಗುತ್ತವೆ. ಮಗುವು ತಾಯಿ ಉಪಯೋಗಿಸುವ ಅಡುಗೆ ಮನೆಯ ಪಾತ್ರೆ ಪಗಡೆಗಳನ್ನು ತೆಗೆದುಕೊಂಡು ಆಟವಾಡಿ ಅಡುಗೆ ಮಾಡುವ ಆಟವನ್ನು ಆಡುತ್ತದೆ. ಕೇವಲ ನಿಜ ವಸ್ತು ಇಲ್ಲದೆಯೂ ಮಗುವು ಕೆಲವೇ ಕ್ಷಣಗಳಲ್ಲಿ ಅಡುಗೆಯನ್ನು ಸಿದ್ಧಪಡಿಸುತ್ತದೆ. ಮಾಡಿದ ಆ ಅಡುಗೆಯನ್ನು ಎಲ್ಲರಿಗೂ ಬಡಿಸಲು ತಾಯಿ ಸೂಚಿಸುತ್ತಾಳೆ. ಅದು ಎಲ್ಲರ ಬಳಿಗೆ ಹೋಗಿ ಊಟವನ್ನು ಬಡಿಸುವಂತೆ ನಟಿಸುತ್ತದೆ. ಎಲ್ಲರೂ ತಿಂದಂತೆಯೂ ಕುಡಿದಂತೆಯೂ ನಟಿಸಿ ತುಂಬ ರುಚಿಕರವಾಗಿದೆ ಎಂದು ಮೆಚ್ಚುಗೆ ಸೂಚಿಸಿ ತೇಗುತ್ತಾರೆ. ಆಗ ಇಲ್ಲಿ ಮಗುವಿನ ಆಟವನ್ನು ಎಲ್ಲರಿಗೂ ಹಂಚಬೇಕು ಎನ್ನುವ ಸೂಚನೆಯೊಂದಿಗೆ ವಿಸ್ತರಿಸಿದಳು ತಾಯಿ. ಮಗುವಿಗೆ ಒಪ್ಪಿಗೆ ಆಗುವಂತೆ ಸೂಚಿಸಬಲ್ಲವಳು ತಾಯಿ. ಇಲ್ಲಿ ಗಮನಿಸಬೇಕಾದುದೇನೆಂದರೆ ತಾಯಿ ನೀಡಿರುವ ಅಡುಗೆಯ ಆಟಕ್ಕೆ ಪರಿಕರಗಳು ಮಗುವಿನ ಆಟಕ್ಕೆ ಪರಿಕರಗಳಾದವು. ಮಗುವಿನ ಅದೇ ಆಟಕ್ಕೆ ಒಂದು ಸಂಸ್ಕಾರದ ತಿರುವನ್ನು ನೀಡಿ ಎಲ್ಲರನ್ನು ಪ್ರೀತಿಸುವ ಮನಸ್ಸನ್ನು ಬೆಳೆಸಿಕೊಳ್ಳುವಂತೆ ಶಿಕ್ಷಣವನ್ನು ಪ್ರದಾನಿಸಿದವಳು ಆ ತಾಯಿ. ಮಗುವಿಗೆ ಪ್ರಾರಂಭದಲ್ಲಿ ಸಿಗಬೇಕಾದುದು ಸಂಸ್ಕಾರದ ಶಿಕ್ಷಣವೇ. ಎಲ್ಲರನ್ನೂ ಪ್ರೀತಿಸುವ, ಆದರಿಸುವ, ಬರಮಾಡಿಕೊಳ್ಳುವ, ಹೀಗೆ ಎಲ್ಲ ಬಗೆಯಲ್ಲಿ ಎಲ್ಲರನ್ನೂ ಒಳಗೊಳ್ಳುವ ಮನಸ್ಸನ್ನು ಮಗುವಿನಲ್ಲಿ ಮೊದಲು ರೂಪಿಸಬೇಕು. ಹೀಗೆ ಶಿಕ್ಷಣವು ಪ್ರಧಾನವಾಗಿ 2 ಹಂತಗಳಲ್ಲಿ ಮನೆ ಹಾಗೂ ಶಾಲೆಗಳಲ್ಲಿ ದೊರಕಬೇಕಿದೆ. ಮಗುವಿನ ಶ್ರದ್ಧೆ, ಶೀಲ ಇತ್ಯಾದಿಗಳನ್ನು ವರ್ಧಿಸುವ ಸಂಸ್ಕಾರ ಪ್ರಧಾನ ಶಿಕ್ಷಣವು ಮನೆಯಲ್ಲಿ ದೊರೆತರೆ ಅದರ ಮೇಧ, ಪ್ರಜ್ಞೆ, ಪ್ರತಿಭೆ ಇತ್ಯಾದಿಗಳನ್ನು ಅನಾವರಣಗೊಳಿಸುವ ಮಾಹಿತಿ ಪ್ರಧಾನವಾದ ಶಿಕ್ಷಣವು ಶಾಲೆಯಲ್ಲಿ ದೊರಕುತ್ತದೆ.
ಸಮಾಜದ ಹಿತದೃಷ್ಟಿಯಿಂದ ನಮ್ಮ ಒಂದು ಕಿರುದೃಷ್ಟಿಯ ಸಣ್ಣ ಪ್ರಯತ್ನ. ಇನ್ನಷ್ಟು ವಿಡಿಯೋಗಳಿಗಾಗಿ ಕೆಳಗೆ ಕೊಟ್ಟಿರುವ ಸಬ್ಸ್ಕ್ರೈಬ್ ಬಟನನ್ನು ಒತ್ತಿ ಮತ್ತು ಬೆಲ್ ಐಕಾನನ್ನು ಒತ್ತಿ ಆಲ್ ಸೆಲೆಕ್ಟ್ ಮಾಡಿ. ವಿಡಿಯೋ ಇಷ್ಟವಾದರೆ ಒಂದು ಲೈಕ್ ಕೊಡಿ ಮತ್ತು ಹೆಚ್ಚು ಶೇರ್ ಮಾಡಿ. ಸರ್ವರು ಸಂತೋಷದಿಂದ ನಗುತ್ತಾ ನಗಿಸುತ್ತಾ ಆರೋಗ್ಯದಿಂದಿರಿ. ಸರ್ವರಿಗೂ ಶುಭವಾಗಲಿ. ಜೈ ಹಿಂದ್.